ರಾಯಚೂರು ನಗರ ಬಿಜೆಪಿ ಶಾಸಕರ ಫೋನ್ ಟ್ರ್ಯಾಪ್ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಪ್ರಶ್ನೆ. ಅವರೇ ಅವಲತ್ತುಕೊಂಡಿರ್ತಕ್ಕಂಥ ವಿಚಾರ ಇದು. ಯಾತಕ್ಕೋಸ್ಕರ ಮತ್ತು ಏನು ಕಾರಣ ಅಂತಂದ್ಬಿಟ್ಟು ಶಾಸಕರ ಮೊಬೈಲ್ ಲೊಕೇಶನ್ ಅನ್ನ ತೆಗೆಸ್ತಾ ಇದ್ದಾರಂತೆ. ಯಾರು ಹಾಗಾದ್ರಿ ಅಂತ ಪ್ರಶ್ನೆ. ರಾಯಚೂರು ನಗರ ಬಿಜೆಪಿ ಶಾಸಕರ ಫೋನ್ ಟ್ರ್ಯಾಪ್ ಆಗ್ತಾ ಇದೆಯಾ ಅಂತ ಅನುಮಾನ. ಮೊಬೈಲ್ ಲೊಕೇಶನ್ ಅನ್ನು ತೆಗೆಸ್ತಾ ಇರಂತೆ ಶಾಸಕರದ್ದು. ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಲನವಲನಗಳ ಬಗ್ಗೆ ಗೂಢಚರ್ಯೆ ಆಗ್ತಾ ಇದೆ ಅಂತ ರಾಯಚೂರು ಎಸ್ಪಿ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಶಾಸಕ ಶಿವರಾಜ್ ಪಾಟೀಲ್ ಅವರು. ತಿಂಗಳಲ್ಲಿ 70 ಸಾರ್ತಿ ನನ್ನ ಲೊಕೇಶನ್ ತೆಗೆಸ್ತಾರೆ ಸರ್. ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ನನ್ನ ಲೊಕೇಶನ್ ಅನ್ನು ತೆಗೆಸ್ತಾ ಇದ್ದಾರೆ. ಇಂತಹ ಜನ ರಾಯಚೂರಿನಲ್ಲಿದ್ದಾರೆ, ಯಾಕೆ ತೆಗೆಸ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಹೀಗಂತ ರಾಯಚೂರಿನ ಎಸ್ಪಿ ಕಚೇರಿಯಲ್ಲಿ ಶಾಸಕ ಶಿವರಾಜ್ ಪಾಟೀಲ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಯಾರಿಗೂ ಮಾತಾಡಬಹುದು, ಯಾಕಂದ್ರೆ ನನಗೆ ಗೊತ್ತು ಎವಿಡೆನ್ಸ್ ಟ್ಯಾಂಪರ್ ಆಗ್ತಾವ ಅಂತ ನನಗೂ ಗೊತ್ತು. ಅಯ್ಯೋ ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸಾರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್ ಪೊಲೀಸ್ ಸ್ಟೇಷನ್ಗಳ ಬಗ್ಗೆ? ನಂದು ಲೊಕೇಶನ್ ತೆಗಿಸ್ತಾರೆ, 70 ಸಾರಿ ತೆಗಿಸ್ತಾರ. ಲೊಕೇಶನ್ ಏನ್ ಮಾಡ್ತೀರಿ? ಇಂತ ಚಿಲ್ಲ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ. ನಾವೇನ ಕೆಟ್ಟದ್ ಮಾಡಿದ್ರಲ್ಲ ಗಮನಕ್ಕೆ ತರೋದು. ಅವ್ನ ಲೊಕೇಶನ್ ತೆಗೋನ್ ಯಾವನ ಆನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದಾರ ನಂದು ಲೊಕೇಶನ್. ಒಂದು ತಿಂಗಳಲ್ಲಿ ತೆಗೆದಾರ. ನಾನು ಆಮೇಲೆ ಇಲ್ಲ ಅಂತ ನಾಳಾಗ ಹೋಗ್ಲಂತ. ಈಗ ಹೆಂಗಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು. ಇವತ್ತು ರಾಜಕಾರಣಿಗಳ ಕೈಯಲ್ಲಿ ಎಲ್ಲಿವರೆಗೂ ಈ ಟ್ರಾನ್ಸ್ಫರ್ ವ್ಯವಸ್ಥೆಗಳು ಅವ್ರ ಕೈಯಲ್ಲಿ ಇರ್ತಾವೋ, ಅದು ಅವ್ರದ್ದೇ ಸರ್ಕಾರ ಇರಲಿ ನಮ್ಮದೇ ಸರ್ಕಾರ ಇರಲಿ, ಸಹಜವಾಗಿ ಸರ್ಕಾರಿ ಯಾರ್ದಿರ್ತದ ಅವ್ರ ಮಾತು ಕೇಳೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿಸ್ಟಮಲ್ಲಿ. ಅದನ್ನು ಬದಲಾವಣೆ ಮಾಡಬೇಕು, ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಸ್ ನನಗೆ ಭಾಳ ಪರಿಚಯ ಇರೋದ್ರಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಬೇಕು, ಯಾಕೆಂದರೆ ಇಲ್ಲಾಂದರೆ ಈ ಲಾ ಆ್ಯಂಡ್ ಆರ್ಡ್ರು ಕಂಟ್ರೋಲಿಗೆ ಬರೋದಿಲ್ಲ. ಇದು ಎಲ್ಲೋ ಒಂದು ಕಡೆ ಇವತ್ತು ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಫೋನ್ ಟ್ಯಾಪ್ ಆಗೋದು ಬೇರೆ, ಲೊಕೇಶನ್ ತೆಗೆಸೋದು ಬೇರೆ. ಫೋನ್ ಟ್ಯಾಪಿಂಗ್ ಅಂತಂದರೆ ಫೋನ್ ಕದ್ದಾಲಿಕೆ ಅಂತ. ಈಗ ಶಾಸಕರ ಆರೋಪ ಏನು? ನನ್ನ ಫೋನನ್ನು ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತನಾ, ಅಥವಾ ಹೋಗಿ ಹೋಗಿ ಲೊಕೇಶನ್ ತೆಗೆಸ್ತಾ ಇದ್ದಾರೆ ಅಂತನಾ? ಈ ಅನುಮಾನ ಅವ್ರಿಗೆ ಬರೋದಕ್ಕೆ ಕಾರಣ ಏನು ಅಂತ? ಎಸ್ ಅರವಿಂದ್, ಏನು ಶಾಸಕರ ಆರೋಪ ಇರುವಂತದ್ದು ಅವರ ಲೊಕೇಶನ್ ಅನ್ನ ತೆಗೆಸ್ತಾ ಇದ್ದಾರೆ. ಅದು 1 ತಿಂಗಳಲ್ಲಿ 70 ಬಾರಿ ನನ್ನ ಲೊಕೇಶನ್ ಅಂತ ತೆಗೆಸ್ತಾ ಇದ್ದಾರೆ. ಅಂದ್ರೆ ನನ್ನ ಚಲನವಲನಗಳ ಮೇಲೆ ನಿಗಾವನ್ನ ವಹಿಸ್ತಾ ಇದ್ದಾರೆ. ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಯಾವ ಸ್ಥಳದಲ್ಲಿ ಇರ್ತೀನಿ ಅನ್ನೋದನ್ನ ಇನ್ನು ಒಂದು ರೀತಿ ಗೂಢಚರ್ಯೆ ಮೂಲಕ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಮತ್ತು ನನ್ನ ಹಿಂದೆ ಯಾಕೆ ಬಿದ್ದಿದ್ದಾರೆ ಮತ್ತು ಬಿದ್ದಿರೋರು ಯಾರು ಅನ್ನುವಂಥದ್ದನ್ನ ಸ್ವತಃ ಏನು ಶಿವರಾಜ್ ಪಾಟೀಲ್ ಅವರು ಎಸ್ ಪಿ ಅವರಿಗೆ ಪ್ರಶ್ನೆ ಮಾಡ್ತಾ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು. ಅಂದ್ರೆ ಒಬ್ಬ ಶಾಸಕರಾಗಿರುವಂತವರ ಹಿಂದೆ ಈ ರೀತಿಯಾದಂತಹ ಗೂಢಚರ್ಯ ಕಾರ್ಯ ನಡೆದಿದೆ. ಇದಕ್ಕೆ ಏನು ಅಧಿಕಾರದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಸರ್ಕಾರನ ಇರ್ತಕ್ಕಂಥ ಏನು ಶಾಸಕರು ಇರ್ಬೋದು ಅಥವಾ ಸಚಿವರು ಇರ್ಬೋದು ಅನ್ನುವಂಥದ್ದನ್ನ ಅವರು ಪರೋಕ್ಷವಾಗಿ ಎಸ್ ಪಿ ಅವ್ರ ಮುಂದೆ ಅಳು ತೋಡ್ಕೊತಾರೆ. ಆದ್ರೆ ಸ್ಪಷ್ಟವಾಗಿ ಯಾರು ಅದನ್ನ ಲೊಕೇಶನ್ ಅನ್ನ ತೆಗೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳೋದಿಲ್ಲ. ಆದ್ರೆ ಈಗ ಮೌಖಿಕವಾಗಿ ಏನು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಎಂ ಪುಟ್ಟಮಾದಯ್ಯ ಅವರಿಗೆ ಕೇವಲ ಮೌಖಿಕ ದೂರನ್ನ ಅವರು ನೀಡಿರುವಂತದ್ದು. ಯಾರಾದ್ರೂ ನನ್ನನ್ನ ತೆಗೆಸ್ಕೊಳ್ಳಿ, ಏನಾದ್ರೂ ಮಾಡಲಿ, ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಹೀಗಾಗಿ ನಾನು ಯಾವ್ದಕ್ಕೂ ಭಯ ಪಡೋದಿಲ್ಲ ಅಂತ ಒಂದು ಕಡೆ ಹೇಳುವಂತ ಶಿವರಾಜ್ ಪಾಟೀಲ್ ಅವರು ಈ ರೀತಿ ನನ್ನ ಹಿಂದೆ ಒಂದು ಪತ್ತೆದಾರಿ ಕೆಲಸ ನಡೆದಿದೆ ಅನ್ನುವಂತ ಅಳಲನ್ನು ತೋಡ್ಕೊಳ್ತಾರೆ. ಜೊತೆಗೆ ಅವರು ಮುಖ್ಯವಾಗಿ ಹೇಳುವಂತದ್ದು ಈ ವರ್ಗಾವಣೆಗಳ ವಿಚಾರದಲ್ಲಿ ಸರ್ಕಾರಗಳು ಏನು ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ, ತಮ್ಮ ವೇಳೆನ ಬೇಯಿಸ್ಕೊಳ್ಳಿಕ್ಕೆ ಅಧಿಕಾರಿಗಳನ್ನ ಬಳಸ್ಕೊಳ್ತಾ ಇದೆ. ಹೀಗಾಗಿ ನನ್ನ ಲೊಕೇಶನ್ ಅನ್ನ 1 ತಿಂಗಳಲ್ಲಿ 70 ಬಾರಿ ಆ ಲೊಕೇಶನ್ ನ ತೆಗೆಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಶಿವರಾಜ್ ಪಾಟೀಲ್ ಅವರು ಮಾಡಿರುವಂತದ್ದು. ಅರವಿಂದ್,
ಓಕೆ ವಿಜಯ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಲೊಕೇಶನ್ಗಳ ಬಗ್ಗೆ ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರೆ. ಲೊಕೇಶನ್ ಏನ್ ಮಾಡ್ತೀರಿ ಇಂಥ ಚಿಲ್ಲ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ ನಾವೇನ ಕೆಟ್ಟದ್ ಮಾಡಿದ್ರ ನನ್ನ ಗಮನಕ್ಕೆ ತರೋದು. ಅವ್ನ ಲೊಕೇಶನ್ ತೆಗೋನ್ ಯಾವನ ಆನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದ ನಂದು ಲೊಕೇಶನ್ ಒಂದು ತಿಂಗಳಲ್ಲಿ ತೆಗೆದಾರ. ನಾನು ಆಮೇಲೆ ಇಲ್ಲ ಅಂತ ನಾಳೆ ಹೋಗ್ಲಂತ ಅವ್ರಿಬ್ಬರು ಇರೋವರೆಗೂ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡ್ರಿ ಸರ್. ಅವ್ರಿಬ್ಬರನ್ನ ಸಸ್ಪೆಂಡ್ ಆದ್ಮೇಲೆ ಮಾಡಿಸ್ಬೇಕು. ದಿಸ್ ಇಸ್ ಅವರ್ ಕಂಡೀಷನ್, ಪ್ರೀ ಕಂಡೀಷನ್. ಯಾರಿಗೂ ಮಾತಾಡಕ್ ಹೋಗಿಲ್ಲ, ಯಾಕಂದ್ರೆ ನನಗೆ ಗೊತ್ತು ಎವಿಡೆನ್ಸ್ ಟ್ಯಾಂಪರ್ ಆಗ್ತಾವಂತ ನನಗೂ ಗೊತ್ತು.